ಸಿಂಹ. ರಾಮ ರಂಗ ಭೀಮ ಯಾವನ ಸರಾಯಿ ಕುಡಿಕೆ ದಾರಿ ತಪ್ಪಂದನೆ ಅನ್ನಿಸ್ತದೆ. ಬಿಟ್ಟಿ ಊದ್ ಕಳಿಸ್ರು. ಇರ್ಲಿ, ಊರಿಗೆ ಹೊಸ ಪೊಲೀಸ್ ಸ್ಟಾಕ್ ಅಂತ ಕಾಣುತ್ತೆ. ಯಾರೋ ನೀನು? ಕಾನೂನು ವಿರುದ್ಧ ಕದ್ದು ಕಳ್ಳ ಬಡ್ಡಿ ಕಾಯಿಸಿ ಅಸಲಿ ಸಾರಾಯಿಗೆ ಕಚಡ ಸಾರಾಯಿಯನ್ನು ಬೆರೆಸಿ ಮುಕ್ತ ಜನರ ಜೀವ ಜೊತೆ ಆಟ ಆಡೋ ನಿಮ್ಮಂತ ನಾಮರ್ದಗಳಿಗೆ ಒದ್ದು ಬುದ್ಧಿ ಕಲಿಸಕ್ ಬಂದಿರೋ ಸಿಂಹ ಜಯ ಸಿಂಹ ಕಣ. ಓ, ಆ ಜಯಸಿಂಹ ನೀನೇನಾ? ಎಸ್, ನಾನೇ ಸೂಪರ್ಡೆಂಟ್ ಆಫ್ ಪೊಲೀಸ್ ಕ್ರೈಮ್ ಬ್ರಾಂಚ್ ಜಯಸಿಂಹ ನಾನೇ. ನೀವು ತಯಾರಿಸ್ತಾರು ಸಾರಾಯಿ ಬೆಂಗಳೂರು ಮೈಸೂರಿವರೆಗೂ ತಲುಪಿದೆ ಅಂದ್ಮೇಲೆ ಅದ್ರ ರುಚಿ ನೋಡಕ್ಕೆ ಈ ಸಿಂಹ ಬರ್ಲೇಬೇಕು ತಾನೆ. ಖಂಡಿತ. ಈ ಸರಾಯಿ ಜೊತೆ ಮಲಗೋಬ ಎಣ್ಬೇಕಾ? ಇಲ್ಲ ಹಣ ಬೇಕಾ, ಇಲ್ಲ ತುಂಡು ಬೇಕಾ? ಯಾವ ಐಟಮ್ ಬೇಕಂತ ಕೇಳು, ಕೊಡ್ತೀನಿ. ಈ ಸಿಂಹನಿಗೆ ಹೆಣ್ಣು ಒಣ್ಣು ಮಣ್ಣು ಅಲರ್ಜಿ ಕಂಡ್ರು. ಮತ್ತೆ ಇನ್ನೇನ್ ಬೇಕು ಹೇಳು, ಕೊಡ್ತೀನಿ. ಜನಗಳ ನಡುವೆ ನಮ್ಮ ಕರಾಮ್ ಕೆಲಸ ಮಾಡಿ ಬಚ್ಚಿಟ್ಕೊಂಡ್ ಕೂತಿರೋ ಆ ಬಡ್ಡಿ ಮಗ ಕೀರ್ತನ್ನ ರಕ್ತ ಬೇಕು ಕಣ. ಸಿಂಹ ಜಯ ಸಿಂಹ. ಕೈ ಮುರ್ದಾಕ್ಬಿಡ್ತೇನೆ. ಸಿಂಹ ಜಯ ಸಿಂಹ. ನನ್ ಯಾರ ತಮ್ಮ ಗೊತ್ತೇನೋ? ನೀನೇನು ನೆಹರು ತಮ್ಮನೂ ಅಲ್ಲ, ಸುಭಾಷ್ ಚಂದ್ರ ಬೋಸ ನೆಂಟನೂ ಅಲ್ಲ, ನಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನೂ ಅಲ್ಲ. ಆದ್ರೆ ನಾನು ಹೇಳ್ತೀನಿ ಕೇಳು. 20 ವರ್ಷಗಳ ಹಿಂದೆ ಯಾವುದೋ ಕುತಂತ್ರದ ಸೇಡಿಗಾಗಿ ಬಲಿಯಾದ ಹತ್ತೂರು ಒಡೆಯ ಸಾಗರನ ಮಗನೇ ಈ ಸಿಂಹ ಜಯ ಸಿಂಹ ಕಣ. ನೀನು ಆ ಸಾಗರನ ಮಗನಲ್ಲ. ಆ ಸಾಗರನ ಹೆಂಡತಿ ಜೈಲಿಗೆ ಹೋದ್ಮೇಲೆ ಅವಳು ಹುಟ್ಟೋ ಮಗುನ ಕೊಂದಾಕಿದೀವಿ. ಎಸ್, ನೀವು ಕೊಂದಿದ್ದು ನಿಜ, ಆದ್ರೆ ನನ್ನಲ್ಲ, ಯಾರೋ ಬೇರೆ ಮಗುವನ್ನು. ನನ್ನನ್ನು ಸಾಕಿ ಬೆಳೆಸಿ ಈ ದಿನ ಪೊಲೀಸ್ ಅಧಿಕಾರಿಯಾಗಿ ಮಾಡಿರೋದು ನನ್ನ ಚಿಕ್ಕಮ್ಮ ಕುಸುಮ ಮತ್ತೆ ಶಿವಣ್ಣ ಕಣ. ಜಯಸಿಂಹ, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ನಾನು ನಿಮ್ ತಂದೆ ಜೊತೆ ಇದ್ದೇನು. ನಾನು ಇದಕ್ಕೆ ಕಾರಣನಲ್ಲ. ಬಿಡ್ತೀನಿ. ನನ್ನ ಚಿಕ್ಕಪ್ಪನ ಹೆಸರಲ್ಲಿ ಹಣ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಕುಸಿದು ಬಿಡುವ ತಪ್ಪು ಒಪ್ಕೊಂಡಾಗ ನಾನು ಬಿಡ್ತೀನಿ. ನಡೆಯೋ ಸ್ಟೇಷನ್ಗೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ತಾವೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ. ಇದು ವಿಧಿ ನೀಡಿದ ಶಿಕ್ಷೆ.